ಆತ್ಮೀಯ ರೈತ ಬಂದವರೇ, ನಮಸ್ಕಾರ. ಐಸಿಆರ್ ಕೃಷಿ ವಿಜ್ಞಾನ ಕೇಂದ್ರ ಕೊನೆಯಲ್ಲಿ ತಿಪ್ಟೂರು ವತಿಯಿಂದ ಪ್ರತಿ ಮಂಗಳವಾರ ಪ್ರಸಾರವಾಗ್ತಿರುವಂತಹ ಟೆಕ್ ಟಾಕ್ ಟ್ಯೂಸ್ಡೇ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ರೈತ ಬಂದವರೇ, ನಾವೀಗಾಗಲೇ ಮಾರ್ಚಿನ ಬೇಸಿಗೆಯಲ್ಲಿದ್ದೇವೆ. ಧಗೆಯನ್ನು ಕೂಡ ನಾವು ವಿಪರೀತವಾಗಿ ನೋಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ವಾಣಿಜ್ಯ ಬೆಳೆಗಳಾದಂತಹ ತೆಂಗು ಮತ್ತೆ ಅಡಿಕೆ ತೋಟಗಳಲ್ಲಿ ನೀರಿನ ಕೊರತೆ ಆಗಿರ್ಬೋದು, ಹಾಗೂ ಮಣ್ಣಿನ ತೇವಾಂಶದ ಇಳಿಕೆ ಆಗಿರ್ಬೋದು, ಜೊತೆಗೆ ಹೆಚ್ಚುತ್ತಾ ಇರುವಂತಹ ಉಷ್ಣತೆಯಿಂದ ಈ ಒಂದು ತೋಟದಲ್ಲಿರುವಂತಹ ಗಿಡಗಳು ಒತ್ತಡಕ್ಕೆ ಒಳಗಾಗ್ತವೆ. ಇದರ ಪರಿಣಾಮವಾಗಿ ಉತ್ಪಾದನೆಯಲ್ಲಿ ಕಡಿಮೆನೂ ನೋಡಬಹುದು, ಅಥವಾ ಆ ಒಂದು ತೋಟದಲ್ಲಿ ಆರೋಗ್ಯ ಇನ್ನಷ್ಟು ಹದಗೆಡಬಹುದು. ಈ ಒಂದು ಸಂದರ್ಭದಲ್ಲಿ ವೈಜ್ಞಾನಿಕವಾಗಿ ನಿರ್ವಹಣೆ ನಾವು ಕಾಣ್ಕೊಬೇಕಾಗುತ್ತೆ. ಸೊ ಆದ್ರಿಂದ ಈ ಒಂದು ಸಂಚಿಕೆಯಲ್ಲಿ ನಮ್ಮ ಒಂದು ಏನು ತೆಂಗು ಮತ್ತೆ ಅಡಿಕೆಯಲ್ಲಿ ಬೇಸಿಗೆಯಲ್ಲಿ ಯಾವ ರೀತಿ ನಾವು ವೈಜ್ಞಾನಿಕ ನಿರ್ವಹಣೆ ಮಾಡಿಕೊಡ್ಬೋದು ಅಂತ ತಿಳಿಸ್ಕೊಡಕ್ಕೆ ನಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಂತಹ ಡಾಕ್ಟರ್ ಕೀರ್ತಿ ಶಂಕರ್ ನಮ್ದಿದ್ದಾರೆ. ಸೊ ಅವ್ರಿಗೆ ಈ ಒಂದು ಸಂಚಿಕೆಗೆ ಸ್ವಾಗತ ಬಯಸ್ತೀನಿ. ನಮಸ್ತೆ. ಧನ್ಯವಾದಗಳು ಸರ್. ಈ ನಮ್ಮ ರೈತರಿಗೆ ತಿಳಿಸ್ಕೊಡಿ. ಸೊ ಈಗಾಗಲೇ ನಾನು ತಿಳಿಸ್ಕೊಟ್ಟಂಗೆ ಬೇಸಿಗೆ ವಿಪರೀತವಾಗಿ ನಾವು ನೋಡ್ತಾ ಇದೀವಿ. ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತರು ಅಂದ್ರೆ ತೆಂಗು ಮತ್ತೆ ಅಡಿಕೆ ಬೆಳೆಗಾರರು ಪಾಲಿಸಬೇಕಾದಂತಹ ವೈಜ್ಞಾನಿಕ ಕ್ರಮಗಳು ಯಾವುವು? ದಕ್ಷಿಣ ಕರ್ನಾಟಕ ಅಂತ ನಾವೇನ್ ಕಳಿತೀವಿ, ತುಮಕೂರು, ಹಾಸನ, ಮಂಡ್ಯ ಮತ್ತೆ ನಮ್ಮ ಶಿವಮೊಗ್ಗದಿಂದ ಕೆಳಭಾಗದಲ್ಲಿ ಬರುವಂತ ಜಿಲ್ಲೆಗಳಲ್ಲಿ ತೆಂಗು ಮತ್ತು ಅಡಿಕೆ ಒಂದು ಪ್ರಮುಖವಾದಂತ ವಾಣಿಜ್ಯ ಬೆಳೆ. ವಾಣಿಜ್ಯ ಬೆಳೆ ಅಂತಂದ ತಕ್ಷಣ ಅದಕ್ಕೆ ನಾವು ಸಾಕಷ್ಟು ಪೋಷಕಾಂಶಗಳು ಮತ್ತು ನೀರಾವರಿನ ಮೇಂಟೈನ್ ಮಾಡೋದಷ್ಟು ನಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ, ಮತ್ತೆ ಖರ್ಚುಗಿಂತ ಆದಾಯ ಚೆನ್ನಾಗಿ ಬರೋದ್ರಿಂದ ಇದನ್ನ ವಾಣಿಜ್ಯ ಬೆಳೆಗಳು ಅಂತ ಕರಿತೀವಿ. ಈಗ ಒಂದು ತೆಂಗಿನ ಮರಕ್ಕೆ ಸರಿಸುಮಾರು ಒಂದು 25-30 ವರ್ಷ ದಾಟಿದೆ ಅಂತಂದ್ರೆ ಅಂತ ಮರಗಳಿಗೆ ನಾವು ಐಸೋ ಪದ್ಧತಿನಲ್ಲಿ ನೀರ್ನ ಹಾಯಿಸಿದ್ರೆ ಪ್ರತಿ ದಿನ 55-60 ಲೀಟರ್ ಅಷ್ಟು ಬೇಕಾಗುತ್ತೆ. ಅದೇ ನಾವು ಹನಿ ನೀರಾವರಿ ಮುಖಾಂತರ ಹಾಯಿಸಿದ್ರೆ ಒಂದು 25-32 ಲೀಟರ್ ಅಷ್ಟು ಬೇಕಾಗುತ್ತೆ. ಯಾಕಂದ್ರೆ ಹನಿ ನೀರಾವರಿ ನಮ್ಗೆ ಒಂದು ಸರಿಸುಮಾರು 35-40% ಅಷ್ಟು ನೀರ್ನ ಏನ್ ಮಾಡುತ್ತೆ, ಸೇವ್ ಮಾಡುತ್ತೆ. ಅಂದ್ರೆ ಅದು ಹನಿಯಾಗಿ ಹೋಗೋದ್ರಿಂದ ನೀರ್ನ ಅದು ಸೇವ್ ಮಾಡುತ್ತೆ, ಮತ್ತೆ ಅದೇ ಉಳಿತಾಯ ಆಗುತ್ತೆ. ಅದೇ ಅಡಿಕೆಗೆ ಬಂದ್ರೆ ಹನಿ ನೀರಾವರಿ ಮುಖಾಂತರ ಕೊಟ್ರೆ ನಮ್ಗೆ ಅಲ್ಲೂ ಅಷ್ಟೇ ಒಂದು 15-20 ವರ್ಷದ್ದು ಮರಕ್ಕೆ ನಾವು ಪ್ರತಿ ದಿನ 15-20 ಲೀಟರ್ ಅಷ್ಟು ನೀರಿನ ಅವಶ್ಯಕತೆ ಇದೆ. ಸೊ ಈ ಬೇಸಿಗೆನಲ್ಲಿ ಏನಾಗುತ್ತೆ ಅಂತಂದ್ರೆ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ವಾತಾವರಣದಲ್ಲಿ ನಾವು ಕೊಟ್ಟಷ್ಟು ನೀರು ಏನಾಗುತ್ತೆ, ತೇವಾಂಶ ಕಾಪಾಡ್ಕೊಳ್ಳೋದಿಲ್ಲ. ಅದು ಆವಿ ಆಗ್ಬಹುದು ಅಥವಾ ಬೇಗ ಮಣ್ಣು ಹೀರ್ಕೊಳ್ಬಹುದು ಉಷ್ಣಾಂಶದಿಂದ. ಹಾಗಾಗಿ ಏನಾಗುತ್ತೆ, ನಾವು ಎಷ್ಟು ನೀರನ್ನ ಕೊಟ್ರು ಕೂಡ ನಮ್ಗೆ ಗಿಡ ಬಾಡ್ದಂಗಿರುತ್ತೆ. ಈ ನಿಟ್ಟಿನಲ್ಲಿ ನಾವೇನ್ ಮಾಡ್ಬೇಕು, ತೇವಾಂಶನ ಕನ್ಸರ್ವ್ ಮಾಡ್ಬೇಕು, ಅಂದ್ರೆ ಕಾಪಾಡ್ಕೋಬೇಕಾಗುತ್ತೆ. ಕಾಪಾಡ್ಕೋಬೇಕಾದ್ರೆ ನಾವೇನ್ ಮಾಡ್ಬೇಕು, ಅದಕ್ಕೆ ನಾವು ಮಲ್ಚಿಂಗ್ ಅಂತ ಕರಿತೀವಿ, ಅಂದ್ರೆ ಹೊದಿಕೆ ಅಂತ ಕರಿತೀವಿ. ಗಿಡದ ಸುತ್ತ ನಾವೇನ್ ಮಾಡ್ಬೇಕು, ಹೊದಿಕೆ ಮಾಡ್ಬೇಕು. ಈಗ ತೆಂಗಿನ ಮರ ಆದ್ರೆ ಒಂದು ಮರದ್ದು ಬೇರ್ಗಳು ಏನಾಗಿರುತ್ತೆ, 2 ಮೀಟರ್ ಅಷ್ಟು ಚದುರಿರುತ್ತೆ. ತೆಂಗು ಮತ್ತೆ ಅಡಿಕೆ ಎರಡರಲ್ಲೂ ಕೂಡ ಫೈಬರಸ್ ರೂಟ್ ಸಿಸ್ಟಮ್ ಇರೋದ್ರಿಂದ ಆಳವಾಗಿ ಹೋಗಲ್ಲ. ಅಡ್ಡಡ್ಡ ಚದುರದಿಂದ 2 ಮೀಟರ್ ಅಂದ್ರೆ ಸರಿಸುಮಾರು ಒಂದು 6-6.5 ಅಡಿಯಷ್ಟು ತೆಂಗಿನಲ್ಲಿ ಚದುರಿದ್ರೆ ಅಡಿಕೆನಲ್ಲಿ ಒಂದು 2.5-3 ಅಡಿಯಷ್ಟು ಸುತ್ತ ಹರಡಿರುತ್ತೆ. ಈ ಭಾಗಕ್ಕೆ ನಾವೇನ್ ಮಾಡ್ಬೇಕು, ಹೊದಿಕೆ ಮಾಡ್ಬೇಕು. ಅದು ನಮ್ಮ ಹಸಿರೆಲೆ ಬೆಳೆಗಳಾದಂತ ಅಪ್ಸೆಣಬು ಇರ್ಬೋದು, ಡಯಾಂಚೆ ಇರ್ಬೋದು, ಅಥವಾ ದ್ವಿದಳ ಧಾನ್ಯಗಳಾದಂತ ಹಸಿರು ಕಾಳು, ಅಲಸಂದೆ, ಉದ್ದು, ಈ ತರ ಬೆಳೆಗಳನ್ನ ನಾವೇನ್ ಮಾಡ್ಬೇಕು, ಹಾಕಿದ್ರೆ ನಾವೇನಾಗುತ್ತೆ, ನಾವು ಕೊಟ್ಟಂತ ನೀರು ಮಾಯಿಶ್ಚರ್ ಏನಾಗುತ್ತೆ, ಕನ್ಸರ್ವ್ ಆಗುತ್ತೆ, ಬೇಗ ಆವಿ ಆಗಲ್ಲ. ಮತ್ತೆ ಇದರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಅಡಿಷನಲ್ ಆಗಿ ನಮ್ಗೆ ಇನ್ಕಮ್ ಕೂಡ ದೊರೆಯುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಹಸಿರೆಲೆ ಗೊಬ್ಬರಗಳನ್ನ ಬಳಸೋದ್ರಿಂದ ಸಾರಜನಕ ಏನಾಗುತ್ತೆ, ಸಾಯಿಲ್ಗೆ ಫಿಕ್ಸೇಷನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಇದನ್ನ ಮಾಡ್ಬೋದು. ಅಥವಾ ಇದನ್ನ ನಾವು ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಎರಡನೇ ಆಪ್ಷನ್ ನಮ್ಗೆ ಏನಪ್ಪಾ ಅಂತಂದ್ರೆ, ಗಿಡದ ಸುತ್ತ ನಾನು ಏನ್ ಹೇಳಿದೆ 5-6 ಅಡಿ ತೆಂಗಿನಲ್ಲಾದ್ರೆ, ಅಡಿಕೆನಲ್ಲಾದ್ರೆ ಒಂದು 2.5-3 ಅಡಿ. ಅಲ್ಲೇನ್ ಮಾಡ್ಬೋದು, ನಾವು ತೆಂಗಿಂದು ಮೊಟ್ಟೆ, ಕಾಯಿ ಮೊಟ್ಟೆ ಬರುತ್ತಲ್ಲ, ಅದನ್ನ ನಾವೇನ್ ಮಾಡ್ಬೋದು, ಉಲ್ಟಾ ಮಾಡಿ, ಅಂದ್ರೆ ಔಟರ್ ಪಾರ್ಟ್ ಮೇಲ್ಗಡೆ ಪತ್ರ ಬರುವಂಗೆ ಅದನ್ನ ಕೂಡ ಏನ್ ಮಾಡ್ಬೋದು, ನಾವು ಮಲ್ಚಾಗಿ ಕೂಡ ಬಳಸ್ಬೋದು, ಮೊಗ್ಚಾಕ್ತಂಗೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ಇದು ಕೊಳತಂಗು ಏನಾಗುತ್ತೆ, ನಮ್ಗೆ ಆರ್ಗ್ಯಾನಿಕ್ ಗೊಬ್ಬರ ಅಂತ ಕರಿತೀವಿ. ಅಂದ್ರೆ ಸಾವಯವ ಗೊಬ್ಬರ ಕೂಡ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಮಣ್ಣಿನ ತೇವಾಂಶ ಹಿಡಿದಿಟ್ಕೊಳ್ಳೋ ಜೊತೆಗೆ ಪೋಷಕಾಂಶನೂ ಕೂಡ ನಮ್ಗೆ ಸಾಕಷ್ಟು ಸಿಗುತ್ತೆ. ಇದು ಎರಡನೇ ಆಪ್ಷನ್. ಈ ಮುಖಾಂತರ ಕೂಡ ನಾವೇನ್ ಮಾಡ್ಬೋದು, ತೇವಾಂಶನ ಕಾಪಾಡ್ಕೋಬಹುದು.
ಮೂರನೇ ಆಪ್ಷನ್ ನಾವೇನ್ ಮಾಡ್ಬೋದು ಅಂದ್ರೆ, ಈಗ ತೆಂಗಿನ ಮರ ಇದ್ರೆ ಸಾಲಿಂದ ಸಾಲಿಗೆ ಮಿನಿಮಮ್ 30 ಅಡಿ ಅಂತೂ ಕೊಟ್ಟಿರ್ತೀವಿ. ಸೊ ಈ ಕಡೆಯಿಂದ 6 ಅಡಿ ಬಿಟ್ಟು ಆ ಕಡೆಯಿಂದ 6 ಅಡಿ ಬಿಟ್ಟು ಮಧ್ಯದಲ್ಲಿ ಅಥವಾ ಒಂದು 6 ಅಡಿ ಬಿಟ್ಟು ಏನ್ ಮಾಡ್ಬೋದು, ಒಂದು ಟ್ರೆಂಚ್ ಕಮ್ ಬಂಡ್ ಅಂತೀವಿ, ಕಂದಕ ಮತ್ತು ಬದು ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಅದನ್ನ ನಾವು ಏನ್ ಮಾಡ್ಬೇಕು, ನಿರ್ಮಿಸ್ಕೋಬೇಕು. ಅದು 3 ಅಡಿ ಅಗಲ, ಆಳ ಬಂದು ನಮ್ಗೆ 1.5 2 ಅಡಿ ಅಷ್ಟು ಆಳ. ಉದ್ದ ನಮ್ ಕನ್ವಿನಿಯೆಂಟ್ ಒಂದು 10 ರಿಂದ 15 ಅಡಿ 20 ಅಡಿ ತನಕ ಕೂಡ ನಾವೇನ್ ಮಾಡ್ಬೋದು, ಉದ್ದ ನಾವು ಮಾಡ್ಕೋಬಹುದು, ಎಕ್ಸ್ಟೆಂಡ್ ಮಾಡ್ಕೋಬಹುದು. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಈ ತರ ಮಾಡಿ ನಮ್ಮ ತೋಟದಲ್ಲಿ ಬಿದ್ದಂತ ತ್ಯಾಜ್ಯ ವಸ್ತುಗಳು, ಅದು ಕಾಯಿ ಮಟ್ಟೆ ಇರ್ಬೋದು ಅಥವಾ ನಾರ್ ಇರ್ಬೋದು ಅಥವಾ ತೆಂಗಿನ ಗರಿಗಳಿರ್ಬೋದು, ಅವನ್ನೆಲ್ಲ ಏನ್ ಮಾಡ್ಬೇಕು, ಅಥವಾ ನಿಮ್ ತೋಟದ ಯಾವುದೇ ತರ ತ್ಯಾಜ್ಯ ವಸ್ತುಗಳನ್ನ ಏನ್ ಮಾಡ್ಬೋದು ಅಲ್ಲಿ ತುಂಬ್ತಾ ಬರ್ಬೇಕು. ಹಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಒಂದು ರೂಟ್ಗಳು ಅಂದ್ರೆ ಬೇರ್ಗಳು ಎಕ್ಸ್ಪೋಸ್ ಆಗೋದ್ರಿಂದ ಎರೇಷನ್ ಚೆನ್ನಾಗುತ್ತೆ, ಉಸಿರಾಟ ಚೆನ್ನಾಗುತ್ತೆ. ಒಂದು ಎರಡನೇದು ತೇವಾಂಶ ಕಾಪಾಡ್ಕೊಳ್ಳುತ್ತೆ. ಮಳೆ ಏನಾದ್ರೂ ಈಗ ಉಗಾದಿ ಆಸುಪಾಸಿನಲ್ಲಿ ಒಂದು ಮಳೆ ಆಗ್ತು, ಹಂಗಾದಾಗ ಏನಾಗುತ್ತೆ ಅಂದ್ರೆ ಬಿದ್ದಂತ ನೀರು ಕೂಡ ಇಂಗುತ್ತೆ. ಸೊ ಇವೆಲ್ಲ ಆಗೋದ್ರಿಂದ ತೇವಾಂಶ ನಮ್ಗೆ ಕ್ಲೀನ್ ಆಗಿ ಕಾಪಾಡ್ಕೊಳ್ಳುತ್ತೆ. ಇದ್ರ ಜೊತೆಗೆ ನಾವು ಏನೀಗ ಮೆಜರ್ಮೆಂಟ್ ಹೇಳಿದೆ, ಒಂದು 15 ರಿಂದ 20 ಅಡಿ ಉದ್ದ, 3 ಅಡಿ ಅಗಲ, 1.5 2 ಅಡಿ ಆಳ, ಇಷ್ಟಲ್ಲಿ ನಾವು ತ್ಯಾಜ್ಯ ವಸ್ತುಗಳನ್ನ ಹಾಕಿ ಒಂದ್ 3-4 ತಿಂಗಳು ಅದಕ್ಕೆ ಕೊಳತಾಗ ಏನಾಗುತ್ತೆ, ಸರಿಸುಮಾರು ನಮ್ಗೆ 6 ರಿಂದ 8 ಟನ್ ಅಷ್ಟು ಗೊಬ್ಬರ ಆಗುತ್ತೆ. ಸೊ ಇದರಿಂದ ನಮ್ಗೆ ಏನಾಗುತ್ತೆ, ಅಡಿಷನಲ್ ಆಗಿ ಪೋಷಕಾಂಶನೂ ಕೂಡ ನಮ್ಗೆ ಲಭ್ಯ ಆಗುತ್ತೆ. ಸೊ ಈ ಬದು ಮತ್ತು ಕಂದಕ ಮತ್ತು ಬದು, ಇದರಿಂದ ಏನಾಗುತ್ತೆ ಅಂದ್ರೆ 2 ಉಪಯೋಗ. ಒಂದು, ತೇವಾಂಶನ ನಾವು ಕಾಪಾಡ್ಕೊಳ್ತೀವಿ. ಎರಡನೇದು, ಪೋಷಕಾಂಶನೂ ಕೂಡ ಅಡಿಷನಲ್ ಆಗಿ ಸಿಗುತ್ತೆ. ಮೂರನೇದು, ಎರೇಷನ್ ಆಗುತ್ತೆ. ಸೊ ಹಂಗಾಗಿ ನಮ್ಗೆ ಏನಾಗುತ್ತೆ, ಈ ಒಂದು ಸಮ್ಮರ್ ಅಲ್ಲೂ ಕೂಡ ಈಗ ನೀವು ನೋಡ್ತಾ ಇರ್ಬೋದು, ಈ ಮರದಲ್ಲಿ ಯಾವ ತರ ಕಾಯಿಗಳನ್ನ ಕಚ್ಚಿದೆ ಆ ತರ ಎಲ್ಲಾ ಉತ್ತಮವಾದಂತ ವಸ್ತುನ ನಾವು ತಗೊಳ್ಬಹುದು. ಸರ್, ಇಷ್ಟೊತ್ತು ತೆಂಗು ಮತ್ತೆ ಅಡಿಕೆ ತೋಟದಲ್ಲಿ ಯಾವ ರೀತಿ ನಾವು ತೇವಾಂಶವನ್ನು ಕಾಪಾಡ್ಕೊಬಹುದು ಅಂತ ತಿಳಿಸ್ಕೊಟ್ರಿ. ಆದ್ರೆ ನಾವು ದೊಡ್ಡ ಮರಕ್ಕೆ ತಿಳ್ಕೊಂಡ್ವಿ. ಈಗ ಇತ್ತೀಚೆಗೆ 2 ವರ್ಷದ ಗಿಡಗಳು, 3 ವರ್ಷದ ಗಿಡಗಳನ್ನ, ಸಸಿಗಳನ್ನ ಹಾಕಿದ್ರೆ ಸೊ ಯಾವ ರೀತಿ ನಾವು ನೀರಿನ ಸಂರಕ್ಷಣೆ ಮಾಡ್ಬೋದು, ಜೊತೆಗೆ ಈ ಒಂದು ಬಿಸಿಲಿನ ಶಾಖವನ್ನು ಯಾವ ರೀತಿ ನಾವು ಅವಾಯ್ಡ್ ಮಾಡ್ಬೋದು? ಚಿಕ್ಕ ಗಿಡಗಳಿಗೆ ಏನಾಗುತ್ತೆ ಅಂತಂದ್ರೆ ಸ್ವಲ್ಪ ಬಿಸಿಲಿನ ಶಾಖ ಜಾಸ್ತಿನೇ ಆಗುತ್ತೆ, ಬೆಳಿತಾ ಇರುತ್ತೆ. ಅಂತ ಬೆಳೆಗಳಲ್ಲಿ ಏನ್ ಮಾಡ್ಬೋದು, ನಾವು ಅಂತರ ಬೆಳೆಯಾಗಿ ನಾವು ಸಮ್ಮರ್ ಕ್ರಾಪ್ ಅಂತ ಕರಿತೀವಿ. ಈಗ ಅಲಸಂದೆ ಹಾಕ್ಬೋದಿರ್ಬೋದು, ಅಥವಾ ಉದ್ದು ಇರ್ಬೋದು, ಹಸಿರು ಕಾಳು ಇರ್ಬೋದು, ಅಥವಾ ಈವನ್ ನಮ್ಮ ಅವರೆಕಾಳು ಇರ್ಬೋದು. ಈ ತರ ಸಮ್ಮರ್ ಕ್ರಾಪ್ನ ನಾವೇನ್ ಮಾಡ್ಬೋದು, ಅಂತರ ಬೆಳೆಯಾಗಿ ಬೆಳಿಬೋದು. ಇಲ್ಲ ಅಂತಂದ್ರೆ ನರ್ಸರಿಗೆ ಬಳಸುವಂತ ಶೇಡ್ ನಟ್ ಏನಿದೆ ಅದನ್ನ ನಾವು ಮರಕ್ಕೆ ಆರ್ಟಿಫಿಷಿಯಲ್ ಆಗಿ ಹಾಕೋದ್ರಿಂದ ಕೂಡ ನಮಗೆ 50% ಶೇಡ್ ಪ್ರೊವೈಡ್ ಆಗುತ್ತೆ. ಇಲ್ಲ ಅಂತಂದ್ರೆ ಅಂತರ ಬೆಳೆಯಾಗಿ ನಾವು ಬಾಳೆ ಬೆಳೆಯೋದ್ರಿಂದ ಏನಾಗುತ್ತೆ, ಬಾಳೆ ಎಲೆ ಸ್ವಲ್ಪ ಅಗಲಾಗಿರೋದ್ರಿಂದ ಆಲ್ಮೋಸ್ಟ್ ನೆರಳಾಗುತ್ತೆ ತೋಟ, ಮತ್ತೆ ನೀರು ಕೂಡ ನಮಗೆ ತೇವಾಂಶ ಕೂಡ ಮೇಂಟೈನ್ ಆಗುತ್ತೆ. ಸರ್, ಈಗ ನಮ್ಮ ಈ ಒಂದು ತೆಂಗು ಮತ್ತು ಅಡಿಕೆ ತೋಟದಲ್ಲಿ ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಯಾವ ರೀತಿ ನಾವು ಪೋಷಕಾಂಶಗಳನ್ನ ನಾವು ಕಾಪಾಡ್ಕೊಬೋದು ಅಥವಾ ಪೋಷಕಾಂಶಗಳನ್ನ ನಿರ್ವಹಣೆ ಮಾಡ್ಬೋದು, ಗೊಬ್ಬರ ಯಾವ ಥರ ಹಾಕ್ಬೋದು, ಇದ್ರ ಜೊತೆಗೆ ನಾವು ಸಾವಯವ ಪದ್ಧತಿ ಏನು ನಾವು ಜೀವಾಮೃತ, ಪಂಚಗವ್ಯ ಅಂತ ಆ ಥರದ್ದು ಏನಾದ್ರು ಕೊಡ್ಬೋದು ಈ ಒಂದು ಬೇಸಿಗೆಯಲ್ಲಿ? ಸರ್, ಬೇಸಿಗೆನಲ್ಲಿ ನಮಗೆ ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಪ್ಲಾಂಟ್ ಸ್ವಲ್ಪ ಸ್ಟ್ರೆಸ್ ಅಲ್ಲೇ ಇರುತ್ತೆ. ಸೊ ಹಂಗಾಗಿ ನಾವೇನ್ ಮಾಡಬೇಕು, ಕೆಮಿಕಲ್ ಫರ್ಟಿಲೈಸರ್ಸು, ಈಗ ಯೂರಿಯಾ, SSP, MOP, DAP ಇರ್ಬೋದು, 10-26 ಈ ತರ ಏನು ಕೆಮಿಕಲ್ ಫರ್ಟಿಲೈಸರ್ಸ್ ಇದೆ, ಇವನ್ನ ನಾವು ಏನ್ ಮಾಡ್ಬೋದು, ಸಾಧ್ಯವಾದಷ್ಟು ಕಡಿಮೆ ಬಳಸಬೇಕು, ಇಲ್ಲ ಬಳಸ್ತಾನೆ ಇದ್ರೆ ಉತ್ತಮ. ಬಟ್ ಏನಪ್ಪಾ ಅಂದ್ರೆ ನಾವು ಸಾವಯವ ಗೊಬ್ಬರ ಇದ್ರೆ, ಕುರಿ ಗೊಬ್ಬರ ಮತ್ತೆ ನಮ್ಮ ಕೊಟ್ಟಿಗೆ ಗೊಬ್ಬರ ಇರ್ಬೋದು, ಅಥವಾ ನೀವು ಹೇಳ್ದಂಗೆ ಜೀವಾಮೃತ, ಘನ ಜೀವಾಮೃತ, ಈ ತರದ್ದೆಲ್ಲ ಬಳಸ್ಬೋದು, ಏನು ಸಮಸ್ಯೆ ಇಲ್ಲ. ಅಥವಾ ಹಸಿರೆಲೆ ಗೊಬ್ಬರಗಳನ್ನ ಕೂಡ ನಾವು ಬಳಸ್ಬೋದು. ಬಟ್ ಇದ್ರ ಜೊತೆಗೆ ಲಘು ಪೋಷಕಾಂಶಗಳನ್ನ ನಾವು ಬಳಸಬೇಕಾಗುತ್ತೆ. ಲಘು ಪೋಷಕಾಂಶಗಳು ಅಂದ ತಕ್ಷಣ ಬೋರಾನ್, ಜಿಂಕು ನಮ್ಮ ತೆಂಗು ಮತ್ತೆ ಅಡಿಕೆಗೆ ನಾವು ಬೇಕೇ ಬೇಕು. ಬೋರಾನ್ ಕೊರತೆ ಆದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಕಾಯಿ ಉದುರುತ್ತೆ, ಬಟನ್ ಶೆಡ್ಡಿಂಗ್ ಅಂತ ಹೇಳ್ತೀವಿ. ಜಿಂಕುದು ಕೊರತೆ ಆದ್ರೆ ನಮ್ಗೆ ಹಣ್ಣೊಡಕ ಕಾಯಿ ಆಗುತ್ತೆ. ಸೊ ಇವೆರಡನ್ನ ಅವಾಯ್ಡ್ ಮಾಡಬೇಕು ಅಂತಂದ್ರೆ ನಾವು ಒಂದು ಮರಕ್ಕೆ ಪರ್ಟಿಕ್ಯುಲರ್ ಆಗಿ ಈಗ 50 ಗ್ರಾಮ್ ಅಷ್ಟು ಬೊರಾಕ್ಸ್, 50 ಗ್ರಾಮ್ ಅಷ್ಟು ಜಿಂಕ್ ಸಲ್ಫೇಟು, ಇದ್ರ ಜೊತೆಗೆ ನಿಮ್ಮ ಮಣ್ಣಿನ pH-ಗೆ ಅನುಗುಣವಾಗಿ ಒಂದು ಮರಕ್ಕೆ 1 kg ಅಷ್ಟು ಜಿಪ್ಸಮ್ ಮತ್ತೆ ಒಂದು ಅರ್ಧ kg ಅಷ್ಟು ಮೆಗ್ನೀಷಿಯಂ ಸಲ್ಫೇಟ್ ಬೇಕಾಗುತ್ತೆ. ಸೊ ಮೆಗ್ನೀಷಿಯಂ ಸಲ್ಫೇಟ್ ಯಾಕಪ್ಪ ಅಂತಂದ್ರೆ, ಈಗ ಬೇಸಿಗೆನಲ್ಲಿ ಮರಕ್ಕೆ ನೀರೇನಾದ್ರು ಕೊರತೆ ಆಗಿ ಸ್ವಲ್ಪ ಸ್ಟ್ರೆಸ್ ಆಗಿದ್ರೆ ನೀವು ನೋಡ್ತಾ ಇರ್ಬೋದು, ಈ ಗರಿಗಳೆಲ್ಲ ಏನಾಗಿರುತ್ತೆ, ಸ್ವಲ್ಪ ಜಗ್ದಂಗ್ ಆಗಿರುತ್ತೆ, ಜೋತ್ ಬೀಳ್ತಾ ಇರುತ್ತೆ. ಸೊ ಇದನ್ನ ಅವಾಯ್ಡ್ ಮಾಡಬೇಕು ಅಂದ್ರೆ ನಮಗೆ ಮೆಗ್ನೀಷಿಯಂ ಸಲ್ಫೇಟ್ ಬೇಕು. ಸೊ ಈ ಪ್ರಮಾಣದಲ್ಲಿ ಕೊಟ್ರೆ ಬಟನ್ ಶೆಡ್ಡಿಂಗ್ ಆಗಿರ್ಬೋದು, ಅಥವಾ ಹಣ್ಣೊಡಕೆ ಇರ್ಬೋದು, ಅಥವಾ ಗರಿಗಳೆಲ್ಲ ಸ್ವಲ್ಪ ಜೋತ್ ಬೀಳೋದ್ರ ಜೊತೆಗೆ ಉಷ್ಣಾಂಶವನ್ನು ತಡೆದಿಡ್ಕೊಳ್ಳುವಂತ ಶಕ್ತಿ ಕೂಡ ನಮಗೆ ಮರಕ್ಕೆ ಸಿಗುತ್ತೆ. ಇದು ನಾನು ಹೇಳಿದ್ದು ತೆಂಗುಗೆ. ಅದೇ ಅಡಿಕೆಗಾದ್ರೆ ಇದ್ರಲ್ಲಿ ಅರ್ಧ ಪ್ರಮಾಣ ಅಂದ್ರೆ 25 ಗ್ರಾಮು ಬೊರಾಕ್ಸ್, 25 ಗ್ರಾಮ್ ಜಿಂಕ್ ಸಲ್ಫೇಟ್, ಮತ್ತೆ ಅರ್ಧ kg ಅಷ್ಟು ಜಿಪ್ಸಮ್, ಮತ್ತೆ ಒಂದು 1/4 kg ಅಷ್ಟು ಮೆಗ್ನೀಷಿಯಂ ಸಲ್ಫೇಟ್ನ ನಾವು ಹಾಕ್ಬೇಕಾಗುತ್ತೆ.
ಸರ್ ಈ ಬೇಸಿಗೆಯಲ್ಲಿ ಆ, ಈ ವಿಶೇಷ ಕೀಟಗಳು ಅಂದ್ರೆ ಈ ಒಂದು ಬೇಸಿಗೆಯಲ್ಲೇ ಹಾನಿ ಮಾಡುವಂತ ಕೀಟಗಳೇನಾದ್ರು ನಾವು ನೋಡ್ಬೋದಾ ಅಡಿಕೆ ಮತ್ತೆ ತೆಂಗಿನ ತೋಟದಲ್ಲಿ? ಯೂಶಲಿ ನಮಗೆ ಟೆಂಪರೇಚರ್ ಜಾಸ್ತಿ ಆಯಿತು ಅಂದರೆ ಸಕಿಂಗ್ ಪೆಸ್ಟ್ಗಳು ಅಂತ ಏನು ಕರಿತೀವಿ, ರಸ ಹೀರುವಂಥ ಕೀಟಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ತೆಂಗಿನಲ್ಲಿ ಸಾಮಾನ್ಯವಾಗಿ ರೂಗೋಸ್ ವೈಟ್ ಫ್ಲೈ ಅಂತ ನೀವು ನೋಡಿರ್ತೀರ, ಎಳೆದು ಗರಿ ಕೆಳಗಡೆ ಇರುತ್ತೆ. ಸೊ ಇದನ್ನ ನಾವೇನು ಮಾಡ್ಬೋದು, ತೆಂಗಿನ ಮರ ಅಥವಾ ಅಡಿಕೆ ಮರ ತುಂಬ ಎತ್ತರ ಇರೋದ್ರಿಂದ ಯಾವುದೇ ಥರ ಔಷಧಿಗಳನ್ನ ಅಥವಾ ಕೀಟನಾಶಕನ ನಾವು ಸಿಂಪಡಿಸೋದು ಭಾಳ ಕಷ್ಟ. ಹಂಗಾಗಿ ನಮಗೆ ನ್ಯಾಚುರಲ್ ಆಗಿ ಯಾವ ಥರ ಕಂಟ್ರೋಲ್ ಮಾಡ್ಬೋದು ಆ ಕಡೆ ಹೋಗ್ತೀವಿ. ಅದಕ್ಕೆ ರುಗೋಸ್ ವೈಟ್ ಫ್ಲೈಗೆ ಏನಿದೆ, ನಮ್ಮದು ಹಳದಿ ಅಂಟು ಬಲೆ ಅಂತ ಕರಿತೀವಿ. ಇದನ್ನ ನಾವು ಎಕರೆಗೆ ಒಂದು 8 ರಿಂದ 10 ನೀವು ಅಲ್ಲಲ್ಲೇ ಟ್ರ್ಯಾಪ್ ಮಾಡಿದ್ರೆ ಆ ಹಳದಿ ಬಣ್ಣಕ್ಕೆ ಏನಾಗುತ್ತೆ, ಆ ಇನ್ಸೆಕ್ಟ್ ಅಟ್ರಾಕ್ಟ್ ಆಗಿ ಅದೇ ಬಂದು ಟ್ರ್ಯಾಪ್ ಆಗುತ್ತೆ. ಅಥವಾ ಐಸೇರಿಯಲ್ ಲೆಂಡೆನಿ ಅಂತ ಒಂದು ಜೈವಿಕ ಪೀಡೆನಾಶಕ ಇದೆ, ಬಯೋ ಪೆಸ್ಟಿಸೈಡ್ ಅಂತ ಕರಿತೀವಿ. ಅದನ್ನು ಕೂಡ ನಾವೇನು ಮಾಡ್ಬೋದು, ನೀರಿನ ಜೊತೆಗೆ ಮಿಕ್ಸ್ ಮಾಡಿ ಮರಕ್ಕೆ ಅಪ್ಲಿಕೇಶನ್ ಮಾಡ್ಬೋದು, ಡ್ರೆಂಚ್ ಮಾಡುವಂತ. ಅಥವಾ ನೀವು ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಅದ್ರ ಜೊತೆ ಹಾಕ್ಬೇಕಾದ್ರೆ ಅದಕ್ಕೂ ಕೂಡ ಮಿಶ್ರಣ ಮಾಡಿ, ಅಂದ್ರೆ 1 ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ 1 ರಿಂದ 2 kg ಅಷ್ಟು ಐಸೇರಿಯಲ್ ಲೆಂಡನಿನ ಮಿಕ್ಸ್ ಮಾಡಿ ಕೂಡ ಹಾಕೋದ್ರಿಂದ ಇದು ಕೀಟನ ನಾವು ಹತೋಟಿ ಮಾಡ್ಬೋದು. ಇದ್ರ ಜೊತೆಗೆ ಬೇವಿನ ಹಿಂಡಿ ಇವಾಗ ಹಾಕೋಕ್ಕಿಂತ ಮುಂಗಾರಲ್ಲಿ ಹಾಕಿದ್ರೆ ಈ ಕೀಟನ ನಾವು ಹತೋಟಿ ಮಾಡ್ಬೋದು, ಉತ್ತಮ. ಇದ್ರ ಜೊತೆಗೆ ನಿಮ್ಮ ತೋಟದಲ್ಲಿ ಏನಾದ್ರು ಒಂದು ವಿ ಆಕಾರದಲ್ಲಿ ಏನಾದ್ರು ಎಲೆಗಳೇನಾದ್ರು ಕಟ್ ಮಾಡ್ತಿದೆ ಅಂತಂದ್ರೆ, ರೈನೋಸರಸ್ ದುಂಬಿ ಒಂದು ಕೀಟ ನಿಮ್ಮ ತೋಟದಲ್ಲಿ ಇದೆ ಅಂತ, ಆ ಕೀಟನ ಹತೋಟಿ ಮಾಡೋಕ್ಕೆ ಅದರದೇ ಆದಂಥ ಒಂದು ಟ್ರ್ಯಾಪ್ ಇದೆ, ಮೋಹಕ ಬಲೆ ಇದೆ. ಅದನ್ನ ಎಕರೆಗೆ 1 ಅಥವಾ 2, ಇದೆಲ್ಲ ನಿಮ್ಗೆ ಕಾಮನ್ ಆಗಿ ಎಲ್ಲಾ ತರದ ಅಗ್ರೋ ಶಾಪ್ಸ್ಗಳಲ್ಲಿ ಲಭ್ಯವಿದೆ. ಇದನ್ನ ನೀವು ಒಂದು ಎಕರೆಗೆ 1-2 ಹಾಕಿದ್ರೆ ಆ ಟ್ರ್ಯಾಪ್ಗೆ ಗಂಡು ಹುಳುಗಳೆಲ್ಲ ಬಂದು ಟ್ರ್ಯಾಪ್ ಆಗ್ತವೆ. ಸೊ ಅದ್ರದ್ದು ಸಂತಾನೋತ್ಪತ್ತಿ ಸ್ಟಾಪ್ ಆಯಿತು ಅಂದರೆ ನಿಮ್ಮ ತೋಟದಲ್ಲಿ ನೆಕ್ಸ್ಟ್ ಜನ್ರೇಷನ್ ರೈನೋಸರಸ್ ದುಂಬಿಗಳು ಅವಾಯ್ಡ್ ಆಗ್ತವೆ. ಸೊ ಇವೆರಡೂ ನಮಗೆ ಈ ಸಮ್ಮರಲ್ಲಿ ಕಾಣಿಸ್ಕೊಳ್ಳುವಂಥ ಕೀಟಗಳು. ಇನ್ನು ರೋಗಗಳು ಬಂದರೆ ಸಮ್ಮರ್ಗೆ ಅಂತ ಪರ್ಟಿಕ್ಯುಲರ್ ಆಗಿ ಯಾವುದೂ ಇಲ್ಲ. ರಸಸೋರ ರೋಗ ಇದ್ದರೆ ನೀವು ಐಸೋ ಪದ್ಧತಿಯಲ್ಲಿ ಏನಾದ್ರು ಹಾಯಿಸ್ತಾ ಇದ್ರೆ ನೀರು, ಅಲ್ಲಿ ನಿಮಗೆ ಮತ್ತೆ ಅದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಮರದಿಂದ ಮರಕ್ಕೆ. ಹಂಗಾಗಿ ನಾವೇನ್ ಮಾಡಬೇಕು, ಹನಿ ನೀರಾವರಿ ಇದ್ರೆ ಉತ್ತಮ. ಸೊ ಹನಿ ನೀರಾವರಿ ಉಪಯೋಗಿಸ್ಕೊಂಡ್ರೆ ಅಟ್ಲೀಸ್ಟ್ ನಮ್ಮ ಖರ್ಚು ಕೂಡ ಕಡಿಮೆ ಆಗುತ್ತೆ, ನೀರನ್ನು ಕೂಡ ಹೌದು. ಇದ್ರ ಜೊತೆಗೆ ಕಡಿಮೆ ಮಾಡ್ಕೊಂಡು ಹೌದು, ಇದ್ರ ಜೊತೆಗೆ ಒಂದು ಮರ್ತಿದ್ದೆ, ನಮ್ಗೆ ತೇವಾಂಶ ಕಾಪಾಡ್ಕೊಳಕ್ ಆಗ್ಲಿಲ್ಲ, ನೀರ್ ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ಟರ್ಮೈಟ್ಸ್ ಅಂತ ಕರಿತೀವಿ, ಗೆದ್ಲು ಕೂಡ ನಮ್ಗೆ ಮರಕ್ಕೆ ಹತ್ತುವಂತ ಚಾನ್ಸಸ್ ಇರುತ್ತೆ. ಸೊ ಹಂಗಾಗಿ ನಾವು ತೇವಾಂಶನ ಕರೆಕ್ಟಾಗಿ ಕಾಪಾಡ್ಕತ್ತು ಅಂದ್ರೆ ಗೆದ್ಲುದು ಬಾಧೆ ಬರಲ್ಲ ಅಷ್ಟೊಂದು. ಅದೇ ರೀತಿ ಮುಂದುವರೆದು ಅಡಕೆನಲ್ಲಿ ಪರ್ಟಿಕ್ಯುಲರ್ ಆಗಿ ಚಿಕ್ಕ ಅಡಕೆ ಅಂತ ನಾವೇನು ಕರಿತೀವಿ, ಒಂದು 3 ವರ್ಷದ್ದು 4 ವರ್ಷದ ಒಳಗಡೆದು ಒಂದು ಸ್ಪಿಂಡಲ್ ಬಗ್ ಅಂತ ಕರಿತೀವಿ, ಇಟ್ಟು ತಿಗಣೆ ಅಂತ ಕರಿತೀವಿ. ಅದ್ರದ್ದು ಸ್ವಲ್ಪ ಡ್ಯಾಮೇಜ್ ಜಾಸ್ತಿ ಇರುತ್ತೆ. ಸುಳಿನ ನಾವು ಕ್ಲೀನಾಗಿ ಓಪನ್ ಮಾಡಿ ನೋಡಿದ್ರೆ ಅಲ್ಲಿ ತಿಗಣೆಗಳು ಕೆಂಪು ಮತ್ತೆ ಕಪ್ಪು ಮಿಶ್ರಿತ ಹುಳ ಅದೇನಾಗುತ್ತೆ ಹರಿದಾಡ್ತಾ ಇರುತ್ತೆ. ಅಲ್ಲಿಂದ ಏನಾಗುತ್ತೆ, ನಮಗೆ ರಸನ ಈರೋದ್ರಿಂದ ಎಲೆನಲ್ಲಿ ಅವಾಗ ಅಲ್ಲಲ್ಲಿ ಏನಾಗುತ್ತೆ ಕಪ್ಪು ಚುಕ್ಕಿಗಳು ನಮಗೆ ಕಾಣಿಸ್ಕೊಳ್ತಾ ಇರುತ್ತೆ. ಈ ತರದಿದ್ರೆ ನಮಗೆ ಒಂದು ಡೈಮಿಥೋಯೇಟ್ ಅಂತ ಒಂದು